ನಿಮಗ ಕೂಲ್ ಆಗಿದ್ದಾನೆ ಈಗ. ಅದಕ್ಕೆ ಅಳಿ ಅಂದ್ರೆ ನಿಮ್ಮನ್ ಬಂದು ಅವನ ಹತ್ರ ಮಾತಾಡಿ ಅಂತ ಹೇಳಿದ್ದು. ನೋಡಿ, ನೀವ್ ಬಂದ್ ಮಾತಾಡಿ ಸಮಾಧಾನ ಹೇಳದ್ಮೇಲೆ ಮುಖದಲ್ಲಿ ಎಂತ ಲವಲವಿಕೆ ಇದೆ ಅಂತ. ಮೈ ಮಾಯ್ದಿದ್ರೆ ಇವರಿಬ್ಬರು ಇವತ್ತೇ ಚೆಕಪ್ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಇಲ್ದೆ ಹೋದ್ರು ಅವಳು ನೀವೇ ಕರ್ಕೊಂಡು ಹೋಗ್ಬೇಕು ಅಳಿ ಅಂದ್ರೆ. ಅವಳಿನ್ ಯಾರ ಮಾತು ಕೇಳೋ ಪರಿಸ್ಥಿತಿಲಂತೂ ಇಲ್ಲ. ಆಯ್ತು, ನಾನು ಮಾತಾಡ್ತೀನಿ ಬಿಡಿ ಅಂತ. ನಂಗೆ ಟೈಮ್ ಆಯ್ತು, ನಾ ಹೊರಡ್ತೀನಿ. ಅಳಿ ಅಂದ್ರೆ ಪ್ಲೀಸ್, ಹೇಗಿದ್ರು ಸ್ವಲ್ಪ ಟೈಮ್ ಮಾಡ್ಕೊಂಡ್ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗಿ. ಅಯ್ಯೋ ಬೇಡ, ಇನ್ನೊಂದಿನ ಬರ್ತೀನಿ ಆಯ್ತಾ. ಪ್ಲೀಸ್ ಅಳಿ ಅಂದ್ರೆ. ಸರಿ, ನಿಮ್ಗೆ ಇಷ್ಟವಾದ ಅವರೆಕಾಳು ಉಪ್ಪಿಟ್ಟನೆ ಮಾಡ್ತೀನಿ. 10 ನಿಮಿಷ ಪ್ಲೀಸ್, ತಿನ್ಕೊಂಡು ಹೋಗ್ಲೇಬೇಕು. ಜೀವ ಹೋಗೋ, ಅಲ್ಲಿ ಮೂಲೆಯಲ್ಲಿ ಫ್ರೆಶ್ ಆಗಿ ಇಟ್ಕೊಂಡಿರ್ತಾರೆ, ತಂದ್ಬಿಡು. ಸರಿ. ಇನ್ನೇನು ಅಳಿ ಅಂದ್ರೆ ಸಮಾಚಾರ? ನಮ್ ಭೂಮಿ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಸತ್ಯ ಹೇಳಿದ್ರೆ ಬೇರೆ ತರನೇ ಆಗುತ್ತೆ, ಸುಳ್ಳು ಹೇಳಿದ್ರೆ ಬೇರೆ ದಾರಿನೇ ಇಲ್ಲ. ಸಾರಿ ಅತ್ತೆ. ಇಲ್ಲ ಅತ್ತೆ, ನಾನು ಹುಡುಕ್ತಾನೆ ಇದ್ದೀನಿ. ಒಂದ್ ಕಡೆ ತನಗ್ ಮಗು ಆಗಿಲ್ಲ ಅನ್ನೋ ಕೊರಗಿದ್ರೆ, ಇನ್ನೊಂದ್ ಕಡೆ ನೀವು ಭೂಮಿ ಇನ್ನೂ ಒಂದಾಗಿಲ್ವಲ್ಲ ಅನ್ನೋ ಬೇಜಾರು ಅವಳು ಕಾಡ್ತಾ ಇದೆ ಅನ್ಸುತ್ತೆ. ಅಟ್ಲೀಸ್ಟ್ ನಿಮ್ ಮಗು ನಮ್ಮನೇಲಿ ಓಡಾಡ್ಕೊಂಡಿದ್ದಿದ್ರೆ ತನಗೂ ಇಂಥದ್ದೊಂದು ಮಗು ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇತ್ತೋ ಏನೋ. ಎಲ್ಲಿ ಈಗ ಆ ಭಾಗ್ಯನೂ ನಮ್ಗಿಲ್ದಂಗ ಆಯ್ತಲ್ಲ. ನಾವು ಅವಾಗ ಅವಳ ಹತ್ರ ಮಕ್ಕಳ ಬಗ್ಗೆ ಮಾತಾಡ್ತಿರ್ತೀವಿ. ಪರಿಚಯದ ಮಕ್ಳು ಯಾರಾದ್ರೂ ಸಿಕ್ಕಿದ್ರೆ ಅವುಗಳ ಜೊತೆ ಫೋಟೋ ತಗೊಂಡು ಅವಳಿಗೆ ತೋರಿಸ್ತಾ ಇರ್ತೀವಿ. ಅವಳಿಗೆಲ್ಲೋ ಆಸೆ ಹುಡ್ಸಕ್ ಟ್ರೈ ಮಾಡ್ತೀವಿ, ಆದ್ರೆ ಏನು ಪ್ರಯೋಜನ ಆಗ್ತಾ ಇಲ್ಲ. ನಿಮ್ಮ ಮಗು ಆದ್ರೂ ನಮ್ಮ ಜೊತೆನೇ ಇದ್ದಿದ್ರೆ ಚೆನ್ನಾಗಿರೋದು. ಎಲ್ಲಿ ಅದ್ರ ಅವಕಾಶನೇ ಸಿಗ್ತಾ ಇಲ್ವಲ್ಲ. ಅಂದಾಗೆ ನಿಮ್ಗೊಂದು ವಿಷಯ ಹೇಳೋದ್ ಮರ್ತೆ. ಇತ್ತೀಚೆಗೆ ನಾನು ಇವ್ರು ಇಲ್ಲಿ ಪಕ್ಕದಲ್ಲಿರೋ ತರಕಾರಿ ಅಂಗಡಿ ಹತ್ರ ಹೋಗಿದ್ವಿ. ಅಲ್ಲೊಂದು ಮಗು ಸಿಕ್ತು. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಏನು ಮುದ್ದಾಗಿದ್ದ ಅಂತೀರಾ? ತೇಟು ನಿಮ್ ತರಾನೇ ನೋಡೋದಿಕ್ಕೆ. ಎಷ್ಟು ಮಾತಾಡ್ತಾನೆ, ವಟ 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 ಅಂತ ಮಾತಾಡ್ತಾನೆ. ಲವಲವಿಕೆ, ಮಾತಿನ ಮಲ್ಲ. ಸಾರಿ ಅಳಿ ಅಂದ್ರೆ, ಅವನು ನೋಡಕ್ಕೆ ನಿಮ್ ಹಾಗೆ ಗುಂಡು ಗುಂಡಿಗೆ ಬೆಣ್ಣೆ ಮುದ್ದೆ ತರ ಇದ್ದ. ಅವನ್ ಫೋಟೋನು ತಕೊಂಡಿದೀನಿ, ತೋರಿಸ್ತೀನಿ ರೀ. ಅಂದ್ರೆ ಆಕಾಶ್ ಇವ್ರಿಗೆ ಸಿಕ್ಕಿದ? ಎಷ್ಟು ಕ್ಯೂಟ್ ಆಗಿದಾನಲ್ಲ. ಮಿಂಚು, ಇವತ್ತಾಗಿದ್ದ ಇನ್ಸಿಡೆಂಟ್ ಬಗ್ಗೆ ಪಪ್ಪಗೇನು ಹೇಳೋದ್ ಬೇಡ. ಸರಿ ಮ್ಯಾಮ್, ನಾನು ಹೇಳಲ್ಲ. ಗುಡ್. ಅಪ್ಪು ನೀನು ಅಷ್ಟೇ. ಓಕೆ ಮಮ್ಮಿ, ನಾನು ಹೇಳಲ್ಲ. ಪಪ್ಪ ಇನ್ನೂ ಬಂದಿಲ್ಲ, ಬೇರೆ ಗಾಡಿ ಬುಕ್ ಮಾಡ್ಕೊಂಡು ಹೋಗೋಣ. ಇಲ್ಲ ಮ್ಯಾಮ್, ಪಪ್ಪ ಹೇಳಿದ್ರು ನಾನ್ ಬಂದಿಲ್ಲ ಅಂದ್ರೆ ಗಾಡಿನ ಬುಕ್ ಮಾಡ್ತೀನಿ ಅಂತ. ಗಾಡಿನ ಬುಕ್ ಮಾಡಿಲ್ಲ ಅಂದ್ರೆ ಪಪ್ಪನೇ ಬರ್ತಾರೆ ಮ್ಯಾಮ್. ಮ್ಯಾಮ್, ಪಪ್ಪ ಬಂದ್ರು. ಸಾರಿ, ತುಂಬಾ ಕಾಯಿಸ್ಬಿಟ್ಟ. ಇಲ್ಲ ಪರವಾಗಿಲ್ಲ, ನಿಮಗೆ ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬನ್ನಿ, ನಾನು ಮಕ್ಕಳು ಕರ್ಕೊಂಡು ಹೋಗ್ತೀನಿ. ಇಲ್ಲ, ಮುಗೀತು, ಬನ್ನಿ ಹೊರಡೋಣ. ಬಾ. ಇವ್ರು ಯಾವ ರಿಲೇಟಿವ್ ನ ಮೀಟ್ ಮಾಡಕ್ ಹೋಗಿದ್ರು ಅಂತ ಹೇಗೆ ತಿಳ್ಕೊಳ್ಳೋದು? ಮಿಂಚು, ಪಪ್ಪ ರಿಲೇಟಿವ್ ನ ಮೀಟ್ ಮಾಡಕ್ ಹೋಗಿದ್ರಲ್ಲ, ಏನಾದ್ರು ಪ್ರಾಬ್ಲಮ್ ಇತ್ತ ಕೇಳು. ಪಪ್ಪ, ನೀವ್ ಯಾಕೆ ರಿಲೇಟಿವ್ಸ್ ಮನೆಗೆ ಹೋದ್ರಿ? ನಿಮ್ಗೆ ಅವ್ರು ಸಿಕ್ಕಿದ್ರ? ಏನ್ ಪ್ರಾಬ್ಲಮ್ಮು? ಏನಿಲ್ಲ ಪುಟ, ಸುಮ್ಮನೆ ಹಾಗೆ ಹೋಗಿದ್ದೆ. ಹೋಗಿ ಬಂದು ಮಾಡಿದ್ರೆ ತಾನೇ ಸಂಬಂಧ ಉಳಿಯೋದು. ಪಪ್ಪ, ನಮ್ಗೆ ರಿಲೇಟಿವ್ಸ್ ಎಲ್ಲ ಇದ್ದಾರೆ, ನನಗೆ ಗೊತ್ತೇ ಇರ್ಲಿಲ್ಲ. ಅವ್ರು ನಮ್ಗೆ ಏನಾಗ್ಬೇಕು? ಅವರು ಅಜ್ಜ ಅಜ್ಜಿ ಆಗ್ಬೇಕು. ನಿಮ್ಮ ಅಜ್ಜ ಅಜ್ಜಿನ ಸರ್? ಏಯ್, ನನಗೆ ಅಜ್ಜ ಅಜ್ಜಿ ಅಲ್ಲ ಕಣೋ, ನನಗೆ ಅವರು ಅತ್ತೆ ಮಾವ. ಮಿಂಚುಗೆ ಅಜ್ಜ ಅಜ್ಜಿ. ಹೌದಾ? ಮಿಂಚುಗೆ ಅಜ್ಜ ಅಜ್ಜಿನೂ ಇದಾರಾ?
ಹೆಸರೇನು ಸರ್? ಅತ್ತೆ ಹೆಸರು ಮಂದಾಕಿನಿ ಅಂತ, ಮಾವನ ಹೆಸರು ಸದಾಶಿವ ಹೊಳ್ಳ ಅಂತ. ಅಲ್ಲಣ್ಣ. ಏಯ್, ಹಳ್ಳ ಅಲ್ಲ ಕಣೋದು, ಹೊಳ್ಳ ಹುಳ್ಳ ಅಂತ. ಕನ್ನಡ ಬೆಸ್ಟ್ ಕಣೋ, ಬಹಳ ಗ್ರೇಟು, ಬ್ರಿಲಿಯಂಟು. ಈ ಕತೆ ಕವನ ಎಲ್ಲ ಬರೀತಾರೆ ಕಣವರು. ಅಂದ್ರೆ ಅವ್ರಿಗೆ ಕನ್ನಡ ಅಷ್ಟೊಂದು ಚೆನ್ನಾಗಿ ಬರುತ್ತಾ? ಏಯ್, ಏನೋ ಕನ್ನಡದ ಮೇಷ್ಟು ಅಂತ ಹೇಳ್ತಾ ಇದ್ದೀನಿ, ಕನ್ನಡ ಬರುತ್ತಾ ಅಂತ ಕೇಳ್ತಾ ಇದೆಯಲ್ಲ. ಅವ್ರ ಕಡೆಯವ್ರು ಯಾರಾದ್ರೂ ಕೇಳಿಸ್ಕೊಂಡ್ರೆ ನೊಂದ್ಕೋತಾರೆ. ಅವ್ರ ಕಡೆಯವ್ರು ಇಲ್ಲಿ ಯಾರಿದ್ದಾರೆ ಬಿಡಿ ಸರ್. ಮತ್ತೆ ಕನ್ನಡ ಮೇಷ್ಟ್ರು ತುಂಬಾ ತಿಳ್ಕೊಂಡಿರ್ತಾರಲ್ವಾ? ಹ್ಞೂ ಕಣ, ಅವ್ರ ತಲೆ ಒಳಗಡೆ ಏನೇನೋ ವಿಷಯಗಳು ತುಂಬ್ಕೊಂಡ್ಬಿಟ್ಟಿದೆ. ತಲೆಯಲ್ಲಿ ಅಷ್ಟೊಂದು ವಿಷಯ ತುಂಬಿಕೊಟ್ಟಿರೋದ್ರಿಂದ ತಲೆ ಮೇಲೆ ಕೂದಲೇ ಬೆಳೆದಿಲ್ಲ ಅವ್ರಿಗೆ. ಫುಲ್ ಬೋಡ. ಇನ್ ಬೋಡ ತಾತ ಅನ್ಬೋದು ನೋಡು. ಸರ್, ನೀವು ಬೋಡ ತಾತ ಅಂದಿದ ತಕ್ಷಣ ನಂಗೆ ನೆನಪಾಯ್ತು. ನನಗೆ ಪಾರ್ಕಲ್ಲಿ ಒಬ್ರು ಬೋಡ ತಾತ ಸಿಕ್ಕಿದ್ರು ಸರ್. ಅವರು ಅಷ್ಟೇ ಕನ್ನಡ ತುಂಬಾ ಇಷ್ಟ. ನಾನು ಕನ್ನಡನ ಚೆನ್ನಾಗಿ ಮಾತಾಡಿದೆ ಅಂತ ಬೇಷ್ ಅಂದ್ರು. ಹೌದೇನೋ? ಮತ್ತೆ ಏನೇನು ಹೇಳಿದ್ರು? ಏನಿಲ್ಲ ಸರ್, ಅವರು ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರು.